ಜಪಾನ್ಗೆ ಅಪ್ಪಳಿಸಿದ ಅವಳಿ ಚಂಡಮಾರುತ ಭೂಕಂಪದ ಬೆನ್ನಲ್ಲೇ ಜಪಾನ್ಗೆ ಮತ್ತೊಂದು ಶಾಕ್ ಎದುರಾಗ್ತಾ ಇದೆ. ಭೀಕರ ಗಾಳಿ, ರಣಮಳೆ. ಜಪಾನ್ಗೆ ಅಪ್ಪಳಿಸಿದ ಅವಳಿ ಚಂಡಮಾರುತ. ಈ ಬೆನ್ನಲ್ಲೇ ಇದೀಗ ಜಪಾನ್ಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗ್ತಾ ಇರುವಂತದ್ದು. ಭೂಕಂಪದ ಬೆನ್ನಲ್ಲೇ ಭೀಕರ ಗಾಳಿ, ರಣಮಳೆ ಅಬ್ಬರ, ಉಕ್ಕಿದ ನದಿಗಳು ಜಪಾನ್ ದೇಶದಲ್ಲಿ. ಎಲ್ಲೆಲ್ಲೂ ಭೂಕುಸಿತ, ಕಂಡು ಕೇಳರಿಯದ ಪ್ರವಾಹದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಜಪಾನ್ನಲ್ಲಿ. ಜಪಾನ್ಗೆ ಅಪ್ಪಳಿಸಿದ ಮೆಕ್ಕಾಲ ಹಾಗೆ ಹೀಗೋಸ್ ಸೈಕ್ಲೋನ್ ಅವಳಿ ಚಂಡಮಾರುತದ ಅಬ್ಬರಕ್ಕೆ ಜಪಾನ್ ತತ್ತರಿಸ್ತಾ ಇದೆ. ಎರಡು ಚಂಡಮಾರುತ ಒಂದಾದ್ರೆ ಮತ್ತಷ್ಟು ಗಂಡಾಂತರ ಕಟ್ಟಿಟ್ಟ ಬುತ್ತಿ. ಜಪಾನ್ನಲ್ಲಿ ಚಂಡಮಾರುತದ ವಿಧ್ವಂಸಕಾರಿ ದೃಶ್ಯ ಈಗ ಸೆರೆಯಾಗಿರುವಂಥದ್ದು. ಹವಾಮಾನ ವೈಪರೀತ್ಯಕ್ಕೆ ಈಗ ನಡುಗುತ್ತಾ ಇದೆ ಜಪಾನ್. 108 ಕಿಲೋಮೀಟರ್ ವೇಗದಲ್ಲಿ ಬೀಸುತ್ತಾ ಇರುವಂತಹ ಬಿರುಗಾಳಿ. ಚಂಡಮಾರುತ ಹಿನ್ನೆಲೆ ವಿಮಾನ ಹಾರಾಟವನ್ನ ಕೂಡ ಸ್ಥಗಿತ ಮಾಡಿರುವಂಥದ್ದು ಜಪಾನ್ನಲ್ಲಿ. 200 ದೇಶಿ ವಿಮಾನಗಳನ್ನ ರದ್ದುಗೊಳಿಸಿ ಆದೇಶವನ್ನ ಕೂಡ ಹೊರಡಿಸಿದೆ. ವಿಮಾನ ನಿಲ್ದಾಣಗಳಲ್ಲೇ ಸಿಲುಕಿರುವಂತಹ ಪ್ರಯಾಣಿಕರು. ಡಜನ್ ಗಟ್ಟಲೆ ರೈಲು ಸೇವೆಯನ್ನ ಕೂಡ ಸ್ಥಗಿತಗೊಳಿಸಿ ಆದೇಶವನ್ನ ಹೊರಡಿಸಲಾಗಿದೆ. ನದಿ ಪಾತ್ರದಲ್ಲಿರುವಂತಹ ಜನರಿಗೆ ಈಗ ಭೀಕರ ಪ್ರವಾಹದ ಭೀತಿ ಕೂಡ ಎದುರಾಗಿದೆ. ಈಗಾಗಲೇ ಪ್ರವಾಹಕ್ಕೆ ಉಕ್ಕಿ ಹರಿತಾ ಇರುವಂತಹ ನದಿಗಳು ಜಪಾನ್ನಲ್ಲಿ. ಹಲವು ಕಡೆ ಪ್ರವಾಹದಿಂದ ಸಂತ್ರಸ್ತರಾದ ಜನರು. ತೈವಾನ್ನಲ್ಲಿ ಪ್ರವಾಹಕ್ಕೆ ಇಬ್ಬರು ಈಗ ಬಲಿಯಾಗಿರುವಂಥದ್ದು. ನದಿಯಂಚಿನ 20 ಲಕ್ಷ ಜನರ ಸ್ಥಳಾಂತರಕ್ಕೆ ಸರ್ಕಾರ ಕೂಡ ಸೂಚನೆಯನ್ನ ನೀಡಿದೆ. ಜಪಾನ್ ಸರ್ಕಾರ ಗುಡ್ಡಗಾಡು ಭಾಗದ ಜನರಿಗೆ ಭೂಕುಸಿತದ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. 60 ಲಕ್ಷ ಜನರನ್ನ ಮನೆಯಲ್ಲಿಯೇ ಕೂಡಿ ಹಾಕಿದ ಮಳೆ. ಜಪಾನ್ಗೆ ಅಪ್ಪಳಿಸಿದ ಅವಳಿ ಚಂಡಮಾರುತ ಜಪಾನ್ ಈಗ ತತ್ತರಿಸಿ ಹೋಗ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಹೇಗೆ ಗಾಳಿ ಬರ್ತಾ ಇದೆ, ಬಿರುಗಾಳಿ ಸಹಿತ ಮಳೆ. ನದಿಗಳು ಕೂಡ ಉಕ್ಕಿ ಹರಿತಾ ಇರುವಂಥದ್ದು. ಇಂಥ ಮಳೆ ಗಾಳಿಗೆ ಸಿಕ್ಕಿದ್ರೆ ಜನರು ಸಿಗೋದೇ ಕಷ್ಟ. 60ಕ್ಕೂ ಹೆಚ್ಚು ಲಕ್ಷ ಜನರು ಈಗ ಸಂತ್ರಸ್ತರಾಗಿದ್ದಾರೆ. ಜಪಾನ್ಗೆ 2 ಚಂಡಮಾರುತಗಳು ಈಗ ಬಂದಿರುವಂಥದ್ದು. ಅವಳಿ ಚಂಡಮಾರುತದ ಅಬ್ಬರಕ್ಕೆ ಜಪಾನ್ ಅಕ್ಷರಶಃ ತತ್ತರಿಸಿ ಹೋಗ್ತಾ ಇದೆ. ಉಕ್ಕಿ ಹರಿತಾ ಇರುವಂತಹ ನದಿಗಳು, ಭಾರಿ ಮಳೆ ಗಾಳಿಯನ್ನ ಬೀಸ್ತಾ ಇರುವಂಥದ್ದು. ದೃಶ್ಯಾವಳಿಯನ್ನ ಗಮನಿಸ್ತಾ ಇರಬಹುದು. ಇದು ಸಿಟಿಯ ಮೇನ್ ಇರುವಂತಹ ರಸ್ತೆಗಳು, ಪ್ರಮುಖ ರಸ್ತೆಗಳು ಯಾವ ರೀತಿಯಾಗಿ ತುಂಬ ಹೋಗ್ಬಿಟ್ಟಿದೆ ಅಂದ್ರೆ ಮಳೆಯಿಂದಾಗಿ ಇದು ನದಿಯಲ್ಲೇ ಅವರು ರಸ್ತೆಯ ಮಧ್ಯವೇ ಈಗ ನದಿಯಾಗಿ ಹೋಗ್ಬಿಟ್ಟಿದೆ. ಅಷ್ಟರ ಪರಿಸ್ಥಿತಿ ಬಂದಿರುವಂಥದ್ದು. ಮೆಕಾಲ ಹಾಗೆ ಹೀಗೋಸ್ ಚಂಡಮಾರುತದ ಪರಿಣಾಮವಾಗಿ ಜಪಾನ್ ನಿಜಕ್ಕೂ ಅಕ್ಷರಶಃ ತತ್ತರಿಸಿ ಹೋಗಿದೆ. ಬಿರುಗಾಳಿ ಸಹಿತ ಮಳೆಯಾಗ್ತಾ ಇರುವಂಥದ್ದು. ಕಾರನ್ನ ಓಡಿಸ್ತಾ ಇರುವಂಥವ್ರು ಕೂಡ ಹೇಗೆ ಓಡಿಸ್ಬೇಕು ಅನ್ನೋದೇ ಗೊತ್ತಾಗಲ್ಲ. ರಸ್ತೆನೇ ಕಾಣ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡು ಹೋಗಿದೆ. ನದಿಗಳು ಕೂಡ ಉಕ್ಕಿ ಹರಿತಾ ಇರುವಂಥದ್ದು. 108 ಕಿಲೋಮೀಟರ್ ವೇಗದಲ್ಲಿ ಈ ಒಂದು ಬಿರುಗಾಳಿ ಬೀಸ್ತಾ ಇರುವಂಥದ್ದು. ಜಪಾನ್ನಲ್ಲಿ ಈಗ ಅಕ್ಷರಶಃ ತತ್ತರಿಸಿ ಹೋಗ್ತಾ ಇದ್ದಾರೆ ಜನಸಾಮಾನ್ಯರು ಕೂಡ. ಎಷ್ಟೋ ಮಂದಿ ಸಂತ್ರಸ್ತರಾಗ್ತಾ ಇದ್ದಾರೆ. ಗುಡ್ಡಗಾಡು ಪ್ರದೇಶದಲ್ಲೂ ಕೂಡ ಜನರು ಎಚ್ಚರಿಕೆಯಿಂದ ಇರಿ ಅಂತ ಹವಾಮಾನ ಇಲಾಖೆ ಈಗ ಮುನ್ಸೂಚನೆಯನ್ನ ನೀಡಿರುವಂಥದ್ದು. ಸರ್ಕಾರ ಕೂಡ ಮುಂದಾಗ್ತಾ ಇದೆ, ರಕ್ಷಣೆಗೆ ಮುಂದಾಗ್ತಾ ಇರುವಂಥದ್ದು. ಎಲ್ಲೆಲ್ಲೂ ಕೂಡ ಭೂಕುಸಿತ ಉಂಟಾಗ್ತಾ ಇದೆ. ಕಂಡು ಕೇಳರಿಯದ ಪ್ರವಾಹ ಈಗ ಜಪಾನ್ಗೆ ಅಪ್ಪಳಿಸಿರುವಂತಹ ಅವಳಿ ಚಂಡಮಾರುತ ಈಗ ಭೀಕರತೆಯನ್ನ ಸೃಷ್ಟಿಸ್ತಾ ಇದೆ, ತತ್ತರಿಸ್ತಾ ಇದೆ. ನದಿ ಎಲ್ಲಿಂದ ಎಲ್ಲಿದೆ ನದಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನದಿ ಮಟ್ಟವನ್ನ ಮೀರಿ ಹರಿತಾ ಇರುವಂಥದ್ದು, ತುಂಬಿ ಹರಿತಾ ಇದೆ ನದಿಗಳು ಕೂಡ.